ಎಲ್ಲ ನನ್ನ ಪ್ರೀತಿಯ ಪೋಷಕರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಈ ನಿಮ್ಮ ಮಂಜುನಾಥ್ ಸರ್ ಮಾಡುವ ನಮಸ್ಕಾರಗಳು. 3 ದಿನದ ಹಿಂದೆ ಹೇಳಿದ್ದೆ, ನಾನು ಒಂದು ವಿಡಿಯೋನ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರೋದು ಸಹ ಗೊತ್ತಾಗ್ತಾ ಇದೆ. ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಆಗಬೇಕು ಮತ್ತು ಒಂದು ಉತ್ತರ ಪತ್ರಿಕೆ ಬರೆಯುವ ಕೌಶಲ್ಯದ ಬಗ್ಗೆ ನಾನು ಹೇಳ್ತೀನಿ ಅಂತ. ಎಲ್ಲ ನನ್ನ CBSE, ICSE ಹಾಗೂ ಸ್ಟೇಟ್ ಬೋರ್ಡ್ ಬರೀತಕ್ಕಂಥ ಮಕ್ಕಳಿಗೆ ನಿಮಗೆ ಸುಲಭ ರೀತಿಯಲ್ಲಿ ನನ್ನ ಒಂದು ಸಲಹೆಗಳನ್ನು, ನನ್ನ ಸೂಚನೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಮತ್ತಷ್ಟು ಸಲಹೆ ಸೂಚನೆಗಳಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾಕಂದರೆ ನಾವಿರೋದು ನಿಮ್ಮ ಮಾರ್ಗದರ್ಶನಕ್ಕೋಸ್ಕರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆಯೋದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು? ಮೊದಲ ಬಾರಿಗೆ ಸಿದ್ಧತೆಯನ್ನು ಮಾಡೋದಕ್ಕೂ ಹೇಗೆ? ಎಲ್ಲ ವಿಷಯಗಳಲ್ಲಿ ನಿಮ್ಮ ಒಂದು ನೋಟ್ಸನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಇದು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ. ಯಾಕಂದರೆ ಎಷ್ಟೋ ಮಕ್ಕಳ ಹತ್ರ ಇನ್ನೂ ಸಹ ನೋಟ್ಸ್ ಇರೋದಿಲ್ಲ, ಎಷ್ಟೋ ಮಕ್ಕಳ ಹತ್ರ ಪುಸ್ತಕಗಳು ಇರೋದಿಲ್ಲ. ಪ್ರೀತಿಯ ವಿದ್ಯಾರ್ಥಿ ಕೇಳಿ, ಯಾರು ನಾನು ಪಾಸ್ ಆಗಬೇಕು ಸರ್, ಆಗಲೇಬೇಕು ಸರ್ ಅನ್ನೋ ಉದ್ದೇಶ ಇದೆ, ಕಡಿಮೆ ಅಂಕ ಬಂದರೂ ಪರವಾಗಿಲ್ಲ ನಾನು ಪಾಸ್ ಆಗಲೇಬೇಕು ಅಂತ ಇದೆ, ಅಥವಾ ನನ್ನ ಸ್ಕೋರನ್ನು ಮಾಡಬೇಕಂತ ಮಕ್ಕಳಿದ್ದೀರಾ, ದಯವಿಟ್ಟು ಮೊದಲು ಎಲ್ಲ ವಿಷಯಗಳ ನೋಟ್ಸನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಫೈಲನ್ನು ಸಿದ್ಧಪಡಿಸಿ. ಓಕೆ. ಎರಡನೇದಾಗಿ ಬಂದಾಗ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಸೊ ಕಳೆದ 3 ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕ್ರೋಢೀಕರಣ ಮಾಡಿ. ನನಗೆ ಅರ್ಥ ಆಗುತ್ತೆ, ಯಾಕಂದರೆ ಉದಾಹರಣೆಗೆ CBSEನಲ್ಲಿ ಬಂದಾಗ ಪ್ರತಿ ವರ್ಷ ಪೋರ್ಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅಥವಾ ರೆಡ್ಯೂಸ್ ಪೋರ್ಷನ್ಸ್ ಇರುತ್ತೆ, ಕೆಲವು ಹೊಸದಾಗಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸ್ಟೇಟಲ್ಲೂ ಸಹ ಹಾಗೆ ಆಗುತ್ತೆ, ಕೆಲವು ವಿಷಯಗಳನ್ನು ಅಥವಾ ಕೆಲವು ಪಾಠಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಹೌದು, ಆದರೂ ಸಹ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕ್ರೋಢೀಕರಣ ಮಾಡಿ. ಯಾವ ಪಾಠ ಇದೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಿದೆ ಅದು ಬಹಳ ಮುಖ್ಯ. ಒಂದು 3-4 ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು 70% ಒಂದು ಐಡಿಯಾ ಬರುತ್ತೆ, ಪ್ರಶ್ನೆ ಪತ್ರಿಕೆ ಹೇಗೆ ಇರುತ್ತೆ, ಯಾವ ರೀತಿ ಉತ್ತರವನ್ನು ನಾವು ಬರೀಬೇಕು, ಮತ್ತು ಯಾವ ಪಾಠದಿಂದ ಯಾವ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂತ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ 3ನೇ ವಿಷಯ ಅಂತ ಬಂದಾಗ ಟೆಕ್ಸ್ಟ್ ಬುಕ್, ಪಠ್ಯ ಪುಸ್ತಕವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಇಂಗ್ಲೀಷಲ್ಲಾಗಿರ್ಬೋದು, ಅಥವಾ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು, ಆದಷ್ಟು ಪಠ್ಯ ಪುಸ್ತಕವನ್ನು ಅಭ್ಯಾಸ ಮಾಡಿ. ತುಂಬ ಮಕ್ಕಳು ಏನಾಗಿದ್ದಾರೆ, ಗೈಡ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೌದು, ನನಗೆ ಅರ್ಥ ಆಗುತ್ತೆ, ಗೈಡ್ ಮೇಲೆ ಡಿಪೆಂಡ್ ಆಗಿದೆ. ಉದಾಹರಣೆಗೆ ಯಾವುದೋ ಒಂದು ಸೋಷಿಯಲ್ ಸೈನ್ಸಲ್ಲಿ ಯಾವುದೋ ಮಿಡಲ್ ಆಫ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ರೆ ನಿಮಗೆ ಬರೀಲಿಕ್ಕೆ ಬರೋಲ್ಲ, ಯಾಕಂದರೆ ಲಾಂಗ್ ಆನ್ಸರ್ ಈಸಿಯಾಗಿ ಬರೀತೀರಿ. ಹಾಗಾಗಿ ಪ್ರತಿ ವಿಷಯದಲ್ಲೂ ಸಹ ನೀವು ಟೆಕ್ಸ್ಟ್ ಬುಕ್ ಅಥವಾ ಪಠ್ಯ ಪುಸ್ತಕವನ್ನು ಅಭ್ಯಾಸವನ್ನು ಮಾಡಬೇಕು. ಭಾಳ ಸುಲಭವಾಗಿ ನಿಮಗೆ ಅಂಕಗಳನ್ನ ಪಡೆಯೋದಕ್ಕೆ ಈಸಿ ಆಗುತ್ತೆ. 4ನೇದಾಗಿ ಬಂದಾಗ ಯಾವ ಪಾಠ ಅಥವಾ ಯಾವ ವಿಷಯ ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂಥ ವಿಷಯಗಳನ್ನು ನೋಟ್ ಡೌನ್ ಮಾಡಿಕೊಂಡು ನಿಮ್ಮ ಒಂದು ವಿಷಯ ಶಿಕ್ಷಕರು, ಏನು ಸಬ್ಜೆಕ್ಟ್ ಟೀಚರ್ಸ್ ಅಂತ ನಾವು ಕರಿತಾ ಹೋಗ್ತೀವಿ, ಅವರ ಹತ್ರ ಸಾಲ್ವ್ ಮಾಡ್ಕೊಳ್ಬೇಕು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಎಷ್ಟೋ ಪಾಠಗಳು ನಿಮಗೆ ಅರ್ಥ ಆಗಿರಲ್ಲ, ಅಥವಾ ಕಾರಣಾಂತರಗಳಿಂದ ನೀವು ಶಾಲೆಗೆ ಹೋಗಿರೋದಿಲ್ಲ, ಹಾಗಾಗಿ ನಿಮಗೆ ಅರ್ಥ ಆಗಿರೋದಿಲ್ಲ. ಸೊ ಅದನ್ನು ನೀವು ಮಸ್ಟ್ ಲೀಸ್ಟ್ ಔಟ್ ಮಾಡ್ಕೊಳ್ಬೇಕು ಮಕ್ಕಳ. ಅದನ್ನು ಲೀಸ್ಟ್ ಔಟ್ ಮಾಡಿಕೊಂಡು ಆಯಾ ಒಂದು ವಿಷಯ ಟೀಚರ್ ಅಂತ ನಾವೇನು ಕರೀತೀವಿ, ಸಬ್ಜೆಕ್ಟ್ ಟೀಚರ್, ಮೊದಲು ನೀವು ಅದನ್ನು ಡೌಟನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಯಾವುದೂ ಗೊಂದಲ ಇರಬಾರ್ದು, ಅದನ್ನು ನೀವು ಮಾಡಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ. ಮತ್ತು 5ನೇ ಅಂಶ ಏನಪ್ಪ ಅಂದರೆ, ಓದೋದಕ್ಕಿಂತ ಪ್ರತಿ ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ 10 ಸಲ ಓದೋದಕ್ಕಿಂತ ಒಮ್ಮೆ ಬರೆಯೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕಂದರೆ ಪರೀಕ್ಷೆಯಲ್ಲಿ ನಾವು ಓದೋದಿಲ್ಲ, ಬರೀತೀವಿ. ಹಾಗಾಗಿ ಎಷ್ಟೋ ಮಕ್ಕಳಿಗೆ ಆ ರೈಟಿಂಗ್ ಸ್ಕಿಲ್ಲೇ ಹೋಗ್ಬಿಟ್ಟಿರುತ್ತೆ. 3 ಅವರ್ಸ್ ಎಕ್ಸಾಮಲ್ಲಿ ಅಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕಾಗಲ್ಲ. ಬಂದುಬಿಟ್ಟು ಸರ್ ನಾನು ಇನ್ನೂ 2 ಮೇನೇ ಬರ್ದಿಲ್ಲ, 1 ಮೇನೇ ಬರ್ದಿಲ್ಲ, ಅಥವಾ ಅದನ್ನು ಬರ್ದಿಲ್ಲ, ಇದನ್ನು ಬರ್ದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬರವಣಿಗೆ ಕೌಶಲ್ಯವನ್ನು ಆದಷ್ಟು ಬೆಳೆಸ್ಕೊಳ್ಳಿ ಮಕ್ಕಳ. ಪ್ರತಿಯೊಂದು ಪ್ರಶ್ನೆಯನ್ನು ಓದಿದ ನಂತರ ಅದನ್ನು ಶಾರ್ಟ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತರವನ್ನು ಬರಿತಾ ಹೋಗಿ. ಸೊ ಬರವಣಿಗೆ ಕೌಶಲ್ಯ ಅದು. ಮತ್ತು ಅಕ್ಷರಗಳನ್ನು ತುಂಬ ಅಂದವಾಗಿ ನೋಡೋದಕ್ಕೆ ದುಂಡಾಗಿ ಬರೀತಕ್ಕಂಥದ್ದನ್ನ ಕಲ್ತ್ಕೊಳ್ಳಿ. ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ. ತುಂಬ ಮಕ್ಕಳು ಏನಿದ್ದಾರೆ, ಹಿಂಗೆ ಬರೆದ್ಬಿಟ್ಟು ಹಿಂಗೆ ಸ್ಕ್ರ್ಯಾಚ್ ಹಾಕ್ಬಿಟ್ಟು ಹಂಗೆ ಏನೇನೋ ಮಾಡ್ತೀರಾ, ನೆವರ್. ಸೊ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಮುಖವನ್ನು ನಾವು ನೋಡ್ತಾ ಇದ್ದಂಗೆ ನಮ್ಮ ಮುಖದಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ ಇದ್ದರೆ ನಮಗೆ ಈಸಿಯಾಗಿ ಫೈಂಡ್ ಔಟ್ ಆಗ್ಬಿಡುತ್ತೆ. ಅದೇ ಥರ ಶಿಕ್ಷಕರು ನಿಮ್ಮ ಮೌಲ್ಯಮಾಪನ ಮಾಡಬೇಕಾದ್ರೆ ಎಷ್ಟೇ ಆನ್ಸರ್ ಬರೆದಿದ್ದು ಸಹ ಯಾವುದು ಸ್ಕ್ರ್ಯಾಚ್ ಮಾಡಿದ್ದೀರಾ, ಏನು ಮಿಸ್ಟೇಕ್ ಆಗಿದೆ ಅಲ್ಲಿ ಫೋಕಸ್ ಹೋಗುತ್ತೆ. ಯಾಕಂದರೆ ವಿದ್ಯಾರ್ಥಿ ಏನೋ ಸಮಸ್ಯೆ ಆಗಿದೆ ಅಥವಾ ಏನೋ ತಪ್ಪಾಗಿದೆ, ಆ ಮಗುವಿಗೆ ಇಲ್ಲಿ ಅರ್ಥ ಆಗೋದಿಲ್ಲ ಅಂತ. ವಿದ್ಯಾರ್ಥಿ ಮಿತ್ರರೇ, ಮತ್ತು 6ನೇದು ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ, ನೀವು ವಿಷಯದ ಮೇಲೆ ಇರ್ತಕ್ಕಂಥ ಒಂದು ಗಮನ, ಎಷ್ಟು ಲೆಸನ್ಸ್ ಇದೆ, ಎಷ್ಟು ಪಾಠಗಳಿದೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟು ಗಮನಗಳಿಲ್ಲ ಅಂದರೆ ಸುಮ್ಮನೆ ನನಗೆ ಓಕೆ ಕನ್ನಡದಲ್ಲಿ 5 ಲೆಸನ್ ಇದೆಯಾ, ಇಂಗ್ಲೀಷಲ್ಲಿ 5 ಲೆಸನ್ ಇದೆಯಾ, ಮ್ಯಾಥ್ಸಲ್ಲಿ ಯಾವುದೋ ಟ್ರಿಗ್ನೋಮೆಟ್ರಿ ಇದೆಯಾ, ಓಕೆ ಸೋಷಿಯಲಲ್ಲಿ ಯಾರಿದೆ, ಸೊ ಯೂರೋಪ್ ಎವಲ್ಯೂಷನ್ ಇದೆಯಾ, ನೋ, ಈ ಥರ ಎಲ್ಲ ಸಬ್ಜೆಕ್ಟಲ್ಲೂ ಎಷ್ಟು ಪಾಠಗಳಿದೆ ಅಂತಕ್ಕಂಥದ್ದು ನಿಮ್ಮ ಮೊದಲಿಗೆ ಗೊತ್ತಾಗಬೇಕಾಗಿದೆ. ಸೊ ಅದಾದ ನಂತರ ಎಷ್ಟು ವಿಷಯಗಳನ್ನು ನೀವು ಸಂಗ್ರಹಿಸಿಕೊಂಡು ಓದಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೀರಾ ಅಂದರೆ
ವಿದ್ಯಾರ್ಥಿ ಮಿತ್ರರೇ, ನಿಜವಾಗಲೂ ನೀವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಡೌಟೇ ಇಲ್ಲ. ಮತ್ತು ಓದೋ ಸಮಯವನ್ನು ನೀವು ಒಂದು ನಿಗದಿತ ಸಮಯವನ್ನು ಮಾಡಿಕೊಳ್ಳಿ. ಯಾವ ಸಮಯದಲ್ಲಿ ನೀವು ಓದಬೇಕು, ಯಾವ ಸಮಯ. ಎಷ್ಟೋ ವಿದ್ಯಾರ್ಥಿ ಮಿತ್ರರು ಬೆಳಗಿನ ಜಾವದಲ್ಲಿ 5 ಗಂಟೆಗೆ ಎದ್ದು ಓದ್ತಾರೆ. ಎಷ್ಟೋ ವಿದ್ಯಾರ್ಥಿ ರಾತ್ರಿ 12 ಗಂಟೆ ತನಕ ಓದ್ತಾರೆ. ಮತ್ತು ಓದುವ ಅಭ್ಯಾಸ ಮತ್ತು ಓದುವ ಶೈಲಿಗಳು ಸಹ ಬಹಳ ಮುಖ್ಯ. ಎಷ್ಟೋ ಮಕ್ಕಳು ಮಲ್ಕೊಂಡು ಓದ್ತಿರ್ತಾರೆ. ದಯವಿಟ್ಟು ಬೇಡ ಮಕ್ಕಳ, ಎಕ್ಸಾಮನ್ನು ನೀವು ಬರೆಯೋದಿಲ್ಲ. ನೀವು ಎಕ್ಸಾಮನ್ನು ಬರೆಯೋಂಗಿದ್ರೆ ಮಲ್ಕೊಂಡು ಓದ್ಕೊಳ್ಳಿ. ಯಾಕಂದರೆ ನಾವು ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೇಗೆ ಓದ್ತೀವೋ ಅದೇ ಪೊಸಿಷನಲ್ಲಿ ನಾವು ಎಕ್ಸಾಮನ್ನು ಬರೆಯೋದು. ಹಾಗಾಗಿ ಆದಷ್ಟು ಕೂತ್ಕೊಂಡು ನೀವು ಎಕ್ಸಾಮನ್ನು ಬರೀತೀರಾ. ಹಾಗಾಗಿ ಕೂತ್ಕೊಂಡು ಓದತಕ್ಕಂಥ ಅಭ್ಯಾಸವನ್ನು ನೀವು ಪಟ್ಕೊಳ್ಳಿ. ಯಾವುದೇ ಹಾಡನ್ನು ಕೇಳಿಕೊಂಡು, ಟಿ ವಿಯನ್ನು ನೋಡಿಕೊಂಡು, ಮೊಬೈಲನ್ನು ನೋಡಿಕೊಂಡು ಯಾಕಂದರೆ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ಮೊಬೈಲ್ ನೋಡಿಕೊಂಡು ಹಾಡನ್ನು ಕೇಳಿಕೊಂಡು ಎಕ್ಸಾಮ್ ಬರೀಲ್ಲ. ಅದು ನಮ್ಮ ಮೈಂಡ್ಸು ಫಿಕ್ಸ್ಡ್ ಆಗಿರುತ್ತೆ. ಅದಕ್ಕೆ ಸ್ಟಿಕ್ ಆನ್ ಆಗಿರ್ತೀವಿ. ಆ ಸಂಗತಿಯಲ್ಲೇ ನಾವು ಬರೆದ ಮಾತ್ರ ನಮಗೆ ಉತ್ತರ ನೆನಪಾಗುತ್ತೆ, ಇಲ್ಲಾದರೂ ನೆನಪಾಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಓದುವುದು ಸಹ ನೀವು ಒಂದು ಟೇಬಲಲ್ಲಿ ಕೂತ್ಕೊಂಡು ನಿಗದಿತ ಸ್ಥಳದಲ್ಲಿ ಪೀಸ್ಫುಲ್ಲಾಗಿ ಕೂತ್ಕೊಂಡು ಓದೋದಕ್ಕೆ ಅಭ್ಯಾಸವನ್ನು ಮಾಡಿ. ಮತ್ತು ಪ್ರತಿಯೊಂದು ವಿಷಯಕ್ಕೆ ಇಷ್ಟು ಸಮಯ ಅಂತಕ್ಕಂಥ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿಲ್ಲ ಅಂದರೆ ಯು ವಿಲ್ ನೆವರ್ ಗೆಟ್ ಗುಡ್ ಮಾರ್ಕ್ಸ್. ಯಾಕಂದರೆ ಸಮಯ ಬಹಳ ಮುಖ್ಯ. ಯಾರು ಸಮಯಕ್ಕೆ ಅಥವಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಜೀವನದಲ್ಲಿ ಉತ್ತುಂಗಕ್ಕೆ ಹೋಗ್ತಾನೆ. ಅದು 10 ನಿಮಿಷ ಆಗಿರ್ಬೋದು, 1 ಅವರ್ ಆಗಿರ್ಬೋದು. ಈ ಸಮಯದಲ್ಲಿ ನಾನು ಇಲ್ಲಿಗೆ ಹೋಗಬೇಕು, ಈ ಸಮಯದಲ್ಲಿ ನಾನು ಇಲ್ಲಿ ಮಾಡಬೇಕು. ಒಂದು ಟೈಮ್ ಸೆನ್ಸ್ ಅಂತಕ್ಕಂಥ ಯಾವ ವಿದ್ಯಾರ್ಥಿಗೆ ಇರುತ್ತೆ, ಜೀವನದಲ್ಲಿ ಒಂದು ಉತ್ತುಂಗಕ್ಕೆ ಹೋಗ್ತಾನೆ. ಯಾನಾಗಿರ್ಬೋದು, ಅವನ ಜೀವನವನ್ನು ಭಾಳ ಸುಲಭವಾಗಿ ಲೀಡ್ ಮಾಡ್ತಾನೆ. ಸಮಯದ ಮೌಲ್ಯ ಗೊತ್ತಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಹಾಗಾಗಿ ಈ 10ನೇ ತರಗತಿ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ವಿದ್ಯಾರ್ಥಿಗಳೇ. ಇದೊಂದು ಕ್ರಾಸ್ ಇದ್ದಂಗೆ, ಕರ್ವ್ ಇದ್ದಂಗೆ. ಈ ರೋಡನ್ನು ಕ್ರಾಸ್ ಮಾಡೋದು, ಕರ್ವ್ ಕ್ರಾಸ್ ಮಾಡಬೇಕಾದ್ರೆ ತುಂಬ ಸಿಂಪಲ್ಲಾಗಿ ನಿಧಾನಕ್ಕೆ ಹೋದರೆ ನಾವು ರೋಡನ್ನು ಕ್ರಾಸ್ ಮಾಡ್ಬೋದು ಅಲ್ವಾ. ಆ ರೋಡನ್ನು ಕ್ರಾಸ್ ಮಾಡಿ ಮತ್ತೆ ತುಂಬ ಸ್ಟ್ರೈಟ್ ಇರುತ್ತೆ. ಅದೇ ಥರ 10ನೇ ತರಗತಿ ಅಂತಕ್ಕಂಥ ಒಂದು ಘಟ್ಟವನ್ನು ನೀವು ಕ್ರಾಸ್ ಮಾಡಿದ್ರೆ ಮುಂದಿನ ವಿದ್ಯಾಭ್ಯಾಸ ಸರಳ ಸೂತ್ರವಾಗಿರುತ್ತೆ. ಯಾಕಂದರೆ ನೀವು ಮುಂದೆ ಉತ್ತಮ ಒಂದು PUCಯನ್ನು ಮಾಡ್ಬೋದು, ಡಿಗ್ರಿಯನ್ನು ಮಾಡ್ಬೋದು. ಹೀಗೆ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳನ್ನ ಆಡ್ಕೊಂಡು ನಿಮ್ಮದೇ ಬೇಕಾಗಿರ್ತಕ್ಕಂಥ ಒಂದು ವೃತ್ತಿಯನ್ನು ಮಾಡ್ತಾ ಹೋಗ್ಬೋದು. ಸೊ ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟನ್ನು ಬಹಳ ಮೂಲಭೂತವಾಗಿ ಪ್ರಥಮವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯರಿಗೂ ಸಹ. ಸೊ ಇದನ್ನು ನೀವು ಮನದಲ್ಲಿಟ್ಕೊಂಡು ಇವತ್ತಿಂದಲೇ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ. ಇನ್ನೂ ಹಲವಾರು ಸೂತ್ರಗಳಿದೆ ಓದೋದಕ್ಕೆ, ಇನ್ನೂ ಹಲವಾರು ಕೌಶಲ್ಯಗಳಿದೆ. ಅದು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ಸಹ ಸ್ವಲ್ಪ ಮಟ್ಟಿಗೆ ನಾನು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ. ಧನ್ಯವಾದಗಳು.